ಯಮಧರ್ಮರಾಯರು ಅಂತ ಕರೀತೇವೆ. ಹೊರಟು ಬಂದ ಕಾರ್ಯಕಾರಣಗಳು ಅದೆಲ್ಲ ವಿಚಾರ ಸಭೆಯನ್ನು ಪ್ರವೇಶ ಮಾಡಿದಂತಹ ನಾನು ಮಂತ್ರಿಗಳ
ಬೇಕಾ? ಹೌದೌದು. ಯಾರು ಏನು ಮಾಡಿದರು ಅನ್ನೋ ವಿಚಾರವನ್ನು ತಿಳಿಸು. ಭೂಲೋಕದಲ್ಲಿ ಒಳ್ಳೆ ಮನೆತನದಲ್ಲಿ ಇವಳು ಹುಟ್ಟಿಕೊಂಡು ಒಳ್ಳೆ ಮನಸ್ಸಲ್ಲಿ. ಬೆಳೆಯುತ್ತಾ ಇದ್ದ ಹಾಗೆ ಇವಳನ್ನು ವಿದ್ಯೆ ಕಲಿಯುವುದಕ್ಕಾಗಿ ಗುರುಮಠಕ್ಕೆ ಸೇರಿಸಿದರು. ಅದು ಪದ್ಧತಿ. ಅಲ್ಲಿ ಸ್ವಲ್ಪ ಸಮಯ ಕಲಿತ ಬಳಿಕ ಕಲಿಯುವುದನ್ನು ಬಿಟ್ಟು ಕಲಿಸಲಿಕ್ಕೆ ಹೊರಟರು. ಯಾರಿಗೆ? ಗುರುವಿಗೆ. ಗುರುವಿಗಲ್ಲ, ಇಂಥ ಮಕ್ಕಳಿಗೆ ಬೇಡದ ಬುದ್ಧಿ. ಸಹಪಾಠಿಗಳಿಗೆ. ಇವಳ ವರ್ತನೆಯನ್ನು ಕಂಡು ಗುರುಗಳಿಗೆ ವಿಷಯ ಗೊತ್ತಾಗಿ ಗುರುಮಠದಿಂದ ಹೊರ ಹಾಕಿ ಹೊರತಪ್ಪಿದ್ರು. ಹೌದೌದು. ಅವರಿಗೆ ಏನ್ ಮಾಡಿ? ಮನೆಯಲ್ಲಿದ್ದಂತಹ ಸಂದರ್ಭ ಮನೆಗೆ ಸುತ್ತ ಬೇಲಿದ್ದೆ. ಆ ಬೇಲಿಯ ಬದಿಯಲ್ಲಿ ನಿಲ್ಲುವುದು, ಎಲ್ಲಿ ಗಂಡಸರು ಹೋಗ್ತಾರೆ ಅಂತ ನೋಡುವುದು. ನೋಡಿ, 9 ವರ್ಷದ ಹುಡುಗರಿಂದ ಹಿಡಿದು 99 ವರ್ಷದ ಮುದುಕರವರೆಗೆ ಒಬ್ಬರನ್ನು ಬಿಟ್ಟವಳು ಇವಳು. ಏನ್ ಮಾಡಿದ್ದಾಳೆ? ತನ್ನ ಸುಖಕ್ಕಾಗಿ ಅವರನ್ನೆಲ್ಲ ಬಳಸಿದರು. ಇನ್ನು ಇವಳಿಗೆ ಈ ಚಟ ಉಂಟು ಅಂತ ಗೊತ್ತಾಗಿ ಇವಳ ತಂದೆ ತಾಯಿ ಇವಳಿಗೆ ಒಂದು ಮದುವೆ ಮಾಡಿ. ಅದು ಮೊದಲೇ ಮಾಡಿದ್ರೆ ಎಷ್ಟು ಒಳ್ಳೆಯಿತ್ತು. ಹೌದು. ಆದ್ರೆ ಇವಳ ಬುದ್ಧಿ ಇವಳು ಬಿಡಲೇ ಇಲ್ಲ. ಏನ್ ಮಾಡಿದ್ರು? ಗಂಡನ ಜೊತೆ ಸ್ವಲ್ಪ ಸಮಯ ಇದ್ದದ್ದು, ಆ ನಂತರ ಗಂಡನನ್ನು ಬಿಟ್ಟಳು, ಮಿಂಗನ ಜೊತೆ ಹೋಗಿ ಪ್ರೇಮಿಗಳ ಜೊತೆ ಓಡಿ ಹೋಗಿ. ಹೌದು. ಹೌದಾ? ಅಲ್ಲಿಯೂ ಕೂಡ ಸುಖವಾಗಿರಲಿಲ್ಲ. ಮತ್ತೆ ಅವನ ಗಂಡು ಮುಗಿಯುವವರೆಗೆ ಮಾತ್ರ ಹಣ ಖಾಲಿ ಆಯ್ತು ಮತ್ತೊಬ್ಬರ ಬದಿಗೆ. ಹೌದಾ? ಹೀಗೆ ಸಿಕ್ಕಿದವರೆಲ್ಲ ಸಂಘ ಮಾಡಿ ಇವಳಿಗೆ ಗುಣಪಡಿಸಲಾರದ ಕಾಯಿಲೆ ಬಂತು. ಒಬ್ಬರಲ್ಲೋ ಇಬ್ಬರಲ್ಲೋ ಅನೇಕ ಮಂದಿಯನ್ನು ಸೇರಿಕೊಂಡವಳು. ಹೌದು. ಹಾಗಾಗಿ ಕೊನೆಗೆ ಇವಳಿಗೆ ಗುಣಪಡಿಸಲಾರದ ಕಾಯಿಲೆ ಬಂದು ಮಾರಕ ರೋಗ. ಹೌದು. ಕೆಲವರಿಗೆಲ್ಲ ಪ್ರಸಾದ ಹಂಚಿಟ್ಟಿದ್ದಾಳೆ ಮಾಡಿ ಸಂತಾನ. ಹೌದಾ? ಆ ರೋಗದಿಂದಲೇ ಸತ್ತವಳು. ಊರಿನ ಗಂಡು ಮಕ್ಕಳಿಗೆಲ್ಲ ಈ ಲಸರದ ರೋಗ ಹಾಕಿ ಅವರ ಮರಣಕ್ಕೆ ಕಾರಣವಾದ ಈ ಪಾಪಿಗೆ ಏನು ಶಿಕ್ಷೆ ಉಂಟು. ನೋಡಲಿ ಕಾಣುತ್ತಾ ಇದೆ ಕುದಿಯುವಂತಹ ಭೂಮಿ ವಿಭಾಗ. ಆ ಭೂಮಿ ವಿಭಾಗದಲ್ಲಿ ಈಗೇನು ಒಮ್ಮೆ ಮೇಲೆ ಒಮ್ಮೆ ಕೆಳಗೆ, ಒಮ್ಮೆ ಮೇಲೆ ಒಮ್ಮೆ ಕೆಳಗೆ ಬರೋದು. ಅಷ್ಟೇ ಅಲ್ಲ. ಮತ್ತೆ ನೋಡು ಕಾಣುತ್ತಾ ಇದೆಯಲ್ಲೋ ಹುಟ್ಟಿನ ಕಂಬ. ಬಿಸಿಯಾಗಿದೆ. ಹೌದೌದು. ಎಷ್ಟು ಜನರನ್ನು ಅಪ್ಪಿಕೊಂಡಿದ್ದಾಳು. ಹೌದೌದು. ಆ ನಿರಪೀಕಿಗೆ ಆಗಬೇಕು. ಈಕೆಗೆ ಕೊಂಡು ಹೋಗಿ ಆ ಕಂಬಕ್ಕೆ ಸರಿಯಾಗಿ ಚಟ ಎಲ್ಲ ಇಳಿಬೇಕು. ಕೊಂಡು ಹೋಗಿ ಶಿಕ್ಷೆ ಕೊಡುತ್ತಕ್ಕೆ. ಇದು ಗಂಡು ಪ್ರೇತ. ಗಂಡು ಬೇಕ. ಹೌದು. ನನಗೆ ಆಗದ ಹಾಗೆ ಕಾಣ್ತಾ ಉಂಟು. ಅಲ್ಲಲ್ಲ, ಇದು ಗಂಡು. ಗಂಡ ಇರಲಿ. ಇದರ ಇನ್ನೊಂದು ಕಡೆ. ಇವ ಜೀವನದಲ್ಲಿ ಒಳ್ಳೆಯದಾಗಬೇಕೆನ್ನುವಂತ ಉದ್ದೇಶವನ್ನು ಇರಿಸಿಕೊಂಡು ಒಂದು ವ್ಯಾಪಾರದ ಅಂಗಡಿಯನ್ನು ಮಾಡಿಕೊಂಡ. ವ್ಯಾಪಾರದಲ್ಲಿ ಇವನಿಗೆ ನಷ್ಟವೇ ಬರಲಿಕ್ಕೆ ಆರಂಭ ಆಯಿತು. ಹೇಗಾದ್ರೂ ಮಾಡಿ ಹಣ ಸಂಪಾದನೆ ಮಾಡುವ ದಾರಿಯನ್ನು ನೀವು ಕಂಡುಕೊಂಡು ತೂಕ ಮಾಡುವ ತಕ್ಕಡಿ ಅಡಿಗೆ ಹುಳಿ ಮುದ್ದೆಯನ್ನು ಅಂಟಿಸಿ ಅದೇ ಅದು ತೂಕ ಕಡಿಮೆ ಹೋಗ್ತದೆ. ಓ, ಲಾಭ ಆಗ್ತದೆ. ಅಕ್ಕಿಗೆ ಹೊಯ್ಗೆಯನ್ನು ಬೆರಕೆ ಮಾಡಿಕೊಟ್ಟ. ಹೌದಾ? ಆ ನಂತರ ಸಕ್ಕರೆಗೆ ಎಲುಬಿನ ಚೂರನ್ನು ಪುಡಿ ಮಾಡಿ ಹಾಕಿದ. ಈಗೆಲ್ಲ ಮಾಡಿ ಜನಗಳ ಆರೋಗ್ಯ ಹದಗೆಡುವುದಕ್ಕೆ ಕಾರಣನಾದವ ಈ ಪಾಪಿ. ಕಲಬೆರಕೆಯನ್ನು ಮಾಡಿ ಜನಗಳ ಜೀವನವನ್ನು ಹಾಳು ಮಾಡಿದಂತಹ ಒಬ್ಬ ಪಾಪಿ. ಹೌದು. ಇವರಿಗೆ ಏನ್ ಗೊತ್ತಾ? ಇವ ಮಾವಿನಕಾಯಿ ಕೊಯ್ಯುವುದಕ್ಕೆ ಮರಕ್ಕೆ ಹೋದ ಸಂದರ್ಭದಲ್ಲಿ ಎಲ್ಲಿ ಮುರಿದು ಬಿದ್ದು ಹೇಗೆ? ಎಲ್ಲಿ ಮುರಿದು ಬಿದ್ದು ಮರಕ್ಕಿಲ್ಲ. ಎಲ್ಲಿ ಮುರಿತದೆ ಅಂತ ಅವರಿಗೆ ಗೊತ್ತಿಲ್ಲ. ಗೊತ್ತಿರಲಿಲ್ಲ. ಮಾಡಿದ ಪಾಪದಿಂದಾಗಿ ಅದು ಮುರಿದು ಹೋಯಿತು. ಹೌದೌದು. ಬಿಟ್ಟು ಸ್ವಲ್ಪ ಹೋದ. ನನ್ನ ಮಾವಿನಕಾಯಿ ವ್ಯಾಪಾರ ಎಲ್ಲ ಮುಗಿಯುತ್ತೆ ಈ ಸಲ. ಹಾಗಾಗಿ ಇವರಿಗೆ ಯಾವ ಶಿಕ್ಷೆ ಗೊತ್ತಾ? ಲಾಲಾಭಕ್ಷ, ವಿಶಾಲ ಕರ್ತವ್ಯ, ಶೂಲ ಪ್ರೋತದಲ್ಲಿ ಇಂತಹ ಬಗೆ ಬಗೆಯ ಶಿಕ್ಷೆಗೆ ಒಂದು ಹೋಗಿ ಕೊಡು. ಈಗ ಇಲ್ಲಿ ಬಂದ ಜೀವಾತ್ಮಗಳನ್ನೆಲ್ಲ ನಾನು ಕರೆತಂದು ವಿಚಾರಿಸಿದೆ. ಇಲ್ಲಿ ಬಂದವರನ್ನೆಲ್ಲ ವಿಚಾರಣೆ ಮಾಡಿ ಆಯ್ತು. ಹಾಗಾದ್ರೆ ಇನ್ನು ಬರುವುದಕ್ಕೂ ಬಿಟ್ಟು ಒಂದು ಬರುವುದಕ್ಕಂತೂ ಒಂದ. ಹೌದಾ? ಹೌದೌದು. ಬರುವುದಕ್ಕಿಂತ ಬಿಡುವುದು ಯಾಕೆ? ಅದು ಇಲ್ಲಿವರೆಗೆ ಬರುವುದು ಅಲ್ಲಿಂದ ಅರ್ಥದಿಂದ ಪುನಃ ಓಡುವುದು. ಹೌದಾ? ಆ ಬೇಗವನ್ನು ಆದಷ್ಟು ಬೇಗ ಬಂಧಿಸಿದರೆ ಹಾಗೆ ನೋಡಿ ಶಬ್ದ ಕೇಳ್ತಾವೆ. ಇಲ್ಲೇ ಹತ್ತಿರದಲ್ಲಿ ಹೋಗದನ್ನು ಬಂಧಿಸಿ.
ಇದುವರೆಗೂ ಬಂದಂತಹ ಭೇದದಿಂದ ಬಹಳ ವಿಭಿನ್ನವಾಗಿ ಕಾಣ್ತಾ ಉಂಟು. ಹೌದು, ಇಲ್ಲಿಗೆ ಬಡಿಸೋದಕ್ಕೆ ಕೇಳುತ್ತೆ ಇಲ್ಲ ಇದು. ಹೌದಾ? ಹಾಗಾದ್ರೆ ಇವರನ್ನೆಲ್ಲ ಮುಂದಿಡುವುದು ಆಗಿದೆ. ಯಾರು? ಇವ ಇವನು ಭೂಮಿಪವಾಗಿ ಭುವನವನ್ನು ಪಾಲಿಸದೆ ಶಿವೆಯ ಮನದಿಯ ಬಿಟ್ಟನಿಕಾರರಿದ್ದರು. ಕೈಲೋಕ ಸುಂದರಿಯ ಬೇಡ ಸುತ ಕಂದರು. ಮೂರನೆಯನ್ನು ಕಂಡು ಕಾಡು ಮಾಡಿದರು. ಭೂಲೋಕದಲ್ಲಿ ರುದ್ರಪುರ ಎನ್ನುವಂತ ಊರಿದೆ. ರುದ್ರಪುರ. ಆ, ಅದನ್ನು ಆಳಿಕೊಂಡು ಬಂದಂತ ರತ್ನಶೇಖರ ಎನ್ನುವ ಮಹಾರಾಜನ ಮಗ ಈತ. ಇವನ ಹೆಸರು ಇವನ ಹೆಸರು ಶ್ವೇತಕುಮಾರ ಅಂತ. ಶ್ವೇತಕುಮಾರ್. ಹೌದು. ಇವನೇನು? ಇವ ರಾಜ್ಯ ಪಟ್ಟಾಭಿಷೇಕ ಆದ ಕೂಡಲೇ ಕಾಶಿ ದೇಶದ ಸುರಸಂದ್ರ ಮಗಳನ್ನು ಮದುವೆಯಾದ. ಅವಳ ಹೆಸರು ಶಿವೆ ಎಂಬುದಾಗಿ ಮುಂದೇನು? ಮದುವೆಯಾಗಿ ಸ್ವಲ್ಪ ಸಮಯ ಜೊತೆಯಲ್ಲೇ ಇದ್ದ. ಹಾ. ಆ ಬಳಿಕ ಊರಿನ ಪ್ರಜಾವರ್ಗದವರನ್ನು ನೋಡಲಿಲ್ಲ. ಹಾ. ಯಾರಿಗೆ ಕಷ್ಟ ಬಂದರೂ ಅದನ್ನು ಕೇಳುವುದಕ್ಕೆ ಹೋಗಲಿಲ್ಲ. ಹಾ. ಇವನಾಗೆ ಇವ ತಿರುಗಾಟಕ್ಕೆ ಹೋದ. ತಿರುಗಾಟಕ್ಕೆ. ಹೌದು. ಎಲ್ಲಿ? ಹೋದಂತ ಕಾಡಿಗೆ ಹೋದಂತ ಸಂದರ್ಭ ಹಾ. ಅಲ್ಲಿ ಒಂದು ಘಟನೆ ನಡೀತು. ಏನು? ಊಟ ತಿರುಗಿಸಿ ನೋಡ್ತಿದ್ದೆ. ಅಲ್ಲ, ನೀನು ಮೊದಲು ಹೋಗಿದ್ದು ಒಂದು ಊಟ ಆಗ್ಲಿಲ್ಲ. ಅದೆಲ್ಲ ಅಷ್ಟೇ ದೊಡ್ಡ ದೊಡ್ಡ ಆ ಅಕ್ಷರ. ಅಕ್ಷರ ದೊಡ್ಡದಾಗಿತ್ತು, ಊಟ ಮುಗಿದು ಹೌದೌದು. ಆ ಕಾಡಿಗೆ ಹೋದಂತ ಸಂದರ್ಭದಲ್ಲಿ ಇದು ನೀನೇ ಬರೆದದ್ದಲ್ವಾ? ನಾನೇ ಬರೆದದ್ದು. ಸರಿ. ಹಾಗೆ ಬಾಯಿ ಕೆಲವು ಸಲ ಇರ್ತದೆ, ಅವರು ಬರೆದದ್ದು ಅವರಿಗೆ ಓದಲಿಕ್ಕೆ ಆಗುತ್ತೆ. ಕೆಲವು ಸಲ ಬೇರೆ
ಇಲ್ಲ. ಕೈ ಹಿಡಿದ ಹೆಂಡತಿಯನ್ನು ಚೆನ್ನಾಗಿ ಪಾಲಿಸಲಿಲ್ಲ. ಇಲ್ಲ. ಆ ಬಳಿಕ ಇನ್ನೊಂದು ಹೆಣ್ಣಿನ ಸಹವಾಸ ಮಾಡಿದವ. ಆ ಬಳಿಕ ಪೆಟ್ಟು ತಿಂದು ಸತ್ತವ. ಪಾಪದ ಕೂಪವೇ ಇವನನ್ನು ತುಂಬಿಕೊಂಡಿದೆ. ಹಾಗೆಂದು ಅಲ್ಲ ಇವನಿಗೆ ಏಕಾರದ ಶಿಕ್ಷೆ ಯಾವ ಶಿಕ್ಷೆ ಕೊಡುವುದು? ಜನ್ಮ ಇದು ನಿನಗೆ ನರಕದ ಹೊರಗು ಧನ ಪುಣ್ಯವಿಲ್ಲ. ನಿನಗೆ ನರಕದ ಹೊರಗು ಧನ ಪುಣ್ಯವಿಲ್ಲ. ಇಷ್ಟೂ ತಪ್ಪು ಅನ್ಯಾಯವನ್ನು ಮಾಡಿದ ತಾಯಿ ತನಗೆ ಯಾವ ಶಿಕ್ಷೆ ಅಂತ ನೀನು ಕೇಳಿ. ಶ್ವೇತಕುಮಾರ ಈಗ ಪ್ರೇತ ಇವ ಭೂಮಿಪ ಅಂತ ಹೇಳಿದಾಗಲೇ ನನಗೆ ಗೊತ್ತಾಗಿದೆ. ಇವ ಭೂಮಿಪನಾದರೂ ಕೂಡ ಇವ ಪಾಪಿ. ಹೇಗೆ ಪಾಪಿ? ಇವ ಸ್ವಲ್ಪವೂ ಪುಣ್ಯ ಮಾಡಿದ್ದಿಲ್ಲ. ಇವ ಪಾಪವನ್ನೇ ಮಾಡಿದ ಹೆಚ್ಚಾಗಿದೆ. ಹಾಗಾಗಿ ಇವನಿಗೆ ಪುಣ್ಯ ಲೋಕ ಅಲ್ಲ, ಇವನಿಗೆ ನರಕ ಲೋಕ. ನೀನು ಒಂದು ದಿವಸಕ್ಕೆ ಎಷ್ಟು ಪುಟ ಬರೆಯುವುದು? ಅದು ಎಷ್ಟು ತಾಗುವುದಿಲ್ಲ, ಅವರ ಪಾಪದೆಲ್ಲ ಬರೆಯಬೇಕಲ್ವಾ? ಆ ಎಲ್ಲ ವಿವರಣೆ ಕೊಡಬೇಕು. ಇವ ಸಾಯುವ ಹೊತ್ತಿಗೆ ಹಾಕುವಾಗ ಇವನಿಗೆ ಬೇಗನೆ ಇವನ ಹೆಂಡತಿಯ ನೆನಪಾಯಿತು. ಹೆಂಡತಿಯ ನೆನಪಾಗಿ ಶಿವೆ ಶಿವೆ ಅಂತ ಹೇಳಿ ಪ್ರಾಣ ಬಿಟ್ಟವ ಇವ. ಇಲ್ಲಿ ಅವರ ಹೆಂಡತಿಯ ಹೆಸರನ್ನು ಹೇಳಿದಲ್ವ? ಹೌದು. ಅದಕ್ಕೆ ನಾನು ಮಾಡಿ ವಿಷಯ ನಿಮಗೆ ಗೊತ್ತಿಲ್ವಾ? ಏನು? ನಮ್ಮ ದೇವರು ಪರಮೇಶ್ವರನ ಹೆಂಡತಿ ಶಿವೆ ಅಲ್ವೇ? ಹೌದು. ಆ ಶಿವೆ ಹೆಸರು ಕೇಳಿದ್ರೆ ಇವ ಅದು ತಪ್ಪು ಮಾಡಿದ್ದು. ಓ ಪರಮೇಶ್ವರನ ಮರ್ಯಾದಂತಹ ಶಿವೆಯ ಹೆಸರು. ಹೌದು. ಹಾಗಾಗಿ ಇವ ಪುಣ್ಯ ಮಾಡಿಲ್ಲ ಅಂತಲ್ಲ. ಆದರೆ ಇವ ಕಳಕಾದರು ಶಿವೆಯನುತ. ಆದರೆ ಇವ ಕಾಲರಾದರು ಶಿವೆಯನುತರು. ಓದಿದ ಪುಣ್ಯವರಲೋಲಯ ಕೊರಿದು ಭಗವಂತನು ನಿನಗೆ ಕರುಣಿಸುವೆ ಬೇಡದನು. ಭಗವಂತನು ನಿನಗೆ ಕರುಣಿಸುವೆ ಬೇಡದನು. ಕರಗಳನ್ನು ಮುಗಿದು ತರಣಿಸುವುದಕ್ಕಿಂತ ಅವಸರಾಗಿ ಹೋಗಿ ಇವರಿಗೆ ನರಕವೇ ಆಗ್ತದೆ. ನೀವು ಎಚ್ಚರಿಸಿದ ಕಾರಣ ಆಯ್ತು. ಸಾವಕಾಲದಲ್ಲಿ ಶಿವೆ ಅನ್ನುವಂತಹ ಎರಡು ಅಕ್ಷರವನ್ನು ಉಚ್ಚರಿಸಿದ. ಹೌದು. ಅವರ ಹೆಂಡತಿಯ ಹೆಸರಾದರೂ ಪರಮೇಶ್ವರನ ಒಡಗೆಯಾದಂತಹ ಶಿವೆಯ ನಾಮ. ಮತ್ತೆ ಇದನ್ನು ಉಚ್ಚರಿಸಿದಂತಹ ಈತನ ಪುಣ್ಯ ಹೌದು. ಒಂದು ಚೂರು ಮೂಲಿನಷ್ಟು ಅವನನ್ನೇ ಹೇಳಿ. ಅಯ್ಯೋ ಕಾಯುವ ಕಾಲದಲ್ಲಿ ಶಿವೆ ಅನ್ನುವಂತಹ ಎರಡು ಅಕ್ಷರವನ್ನು ನೀನು ಉಚ್ಚರಿಸಿದ ಕಾರಣ ನೀನು ಸ್ವಲ್ಪ ಪುಣ್ಯವನ್ನು ಗಳಿಸಿದ್ದಿ. ಹಾಗಾಗಿ ನಾನು ನಿನಗೆ ವರ ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಯಾವ ವರ ಬೇಕು ಬೇರೆ ವರ ಹೊರಗೆ ನನಗೆ ಕಂಡು ಸರಿ ಕರುಣಿದೆಯಾ? ನಿನಗೆ ಹಾಗೆ ಕಾಣ್ತಾರ ಅವರು. ಕಣ್ಣನಿಗೆ
ಅವನಿಗೆ ಅಲ್ಲಿ ಎರಡೆರಡು ಕಟ್ಟಿಕೊಂಡು ಸತ್ತು ಹೋದ. ಇಲ್ಲಿ ಯಾರನ್ನು ಸಾಯಿಸಿಕೊಂಡು ನಮ್ಮಲ್ಲಿ ಹೆಣ್ಣು ಮಕ್ಕಳಿಲ್ಲ ಆಯ್ತಾ? ಮತ್ತೆ ಮತ್ತೆ ಒಂದು ದಿವಸಕ್ಕೆ ರಾತ್ರಿಗೆ ಈ ಎಲುಬಿಗೆ ಅರ್ಥ ಆಗೋದಿಲ್ಲ. ಒಂದು ದಿನದ ಮಟ್ಟಿಗೆ ನಮ್ಗೆ ಸುಖ ಬೇಕಂತೆ. ಅದಲ್ಲ ಅವರು ಬೇರೆ ಅಲ್ಲಿ ಸುಖ ಸಿಗುತ್ತಿಲ್ಲ. ಅದು ತಿಂದೆ ಅವನಿಗೆ ಅಭ್ಯಾಸ. ಇಲ್ಲಿ ಬಂದಿಲ್ಲ. ಇವನ ಅವನಿರುವ ಮನೆಯೊಳಗಿರಿಸಿ ಆ ವಿಷಯ ಒಪ್ಪಿಗೆ ಆಯ್ತು. ಯಾರು ನಾಡು ಮಾಡುವ ಹೋಗುವ ಅಂತ ಹೇಳಿದ್ರೆ ಜನ ಕಳಿಸಿಕೊಡ್ತೇನೆ ನೀವು ಮತ್ತೆ ಯಾರು ಬರಬೇಕು? ಇಲ್ಲ ಇಲ್ಲ ನಿಮ್ಗೊಂದು ಕೆಲಸ ಉಂಟು. ನೀನು ನೇರವಾಗಿ ಇವರನ್ನು ಕರೆದುಕೊಂಡು ಹೋಗಿ ಎಲ್ಲಿ ರಮ್ಮೆಯ ಅರಮನೆಯೊಳಗೆ ಇವನನ್ನು ಬಿಟ್ಟು ನೀನಲ್ಲಿ ಬಾಗಿಲ ಹತ್ರ ಕಾಯ್ತಾ ಇರ್ಬೇಕು. ಇಷ್ಟು ಒಳ್ಳೆ ಕೆಲಸ ಬಿಟ್ಟು ಹೋಗಿ ಆ ರಮ್ಮೆಯ ಮನೆ ಬಾಗಿಲು ಕಾಯ್ಬೇಕು. ಯಾಕೆ ಗೊತ್ತಾ? ಇವನ ಮನೆ ಸೇರಿದ್ದ. ಹೌದು. ಅವ ಅಲ್ಲಿಂದ ಹೊರಗೆ ಬಂದು ಇಲ್ಲಿಗೆ ಒಂದು ಸೇರಿದೆ. ಎಲ್ಲಿಯಾದ್ರೂ ಹೋದ್ರೆ ಅಲ್ಲಿಂದ ಪುನಃ ತಪ್ಪಿಸಿಕೊಂಡು ಹೋದ್ರೆ ಅದಕ್ಕೆ ರಮ್ಮೆ ಬೇಡ ಇನ್ನು ಮೇಲಕ್ಕೆ ಬೇಕು ಅಂತ ಹೋದ್ರೆ ಮತ್ತೆ ಉದಯ ಕಾಲ ಆಗುವಾಗ ಇವನನ್ನು ಅಲ್ಲಿಂದ ಕರೆದು ಇಲ್ಲಿಗೆ ಬರಬೇಕು. ಇದು ನಾನು ನಿನಗೆ ಕೊಟ್ಟ ಉದ್ಯೋಗ. ಅಪ್ಪಣೆ. ನಿಷ್ಠೆಯಿಂದ ಮಾಡಬೇಕು. ಇಷ್ಟು ಸಮಯ ಇಲ್ಲಿ ಇದ್ರು ನಾವು ರಮ್ಮೆ ಬೇಕು ಊರ್ವಶಿಬೇಕು ಎಲುಬಿನ ಹಂದರಡ್ಡಿ. ನಾವು ಇಲ್ಲೇ ಇದ್ರು ಒಂದು ದಿವಸ ಆದ್ರೂ ರಮ್ಮೆ ಬೇಕು ಮೇಲಕ್ಕೆ ಬೇಕು. ಒಂದು ದಿವಸ ಬಂದು ನಿನಗೆ ರಮ್ಮೆ ಬೇಕು. ನಾನು ಇಲ್ಲ ಮತ್ತೆ ಅಲ್ಲ ನೀನು ಏನು ಮಾಡ್ತಿದ್ದ ನೋಡ್ಬೇಕು ನನಗೆ. ಎಂತದ್ದು ಎಂತದ್ದು ಉಂಟಿದ್ರೆ ನಾವು ಹೇಳಿದಾಗ ಬೆಳಿಗ್ಗೆ ಬೇಗ
ಏನೋ ಇದು? ಎಂತಹ ದೃಶ್ಯವನ್ನು ನಾನು ನೋಡುತ್ತಾ ಇದ್ದೀನಿ. ಆಶ್ಚರ್ಯವಾಗುತ್ತಾ ಇದೆ. ಎಲುಬಿನ ಹಂದರ ಮಾತ್ರ ಕಾಣಿಸ್ತಾ ಇದೆ. ಏನು ಪ್ರವೇಶ ಮಾಡಿದೆಯಲ್ಲ ನೀನು? ಮತ್ತೆ ನೀನಾಗಿ ಬಂದದಲ್ವಾ? ಅಲ್ಲಿ ನೋಡಿದ್ಯಾ ಫಲಕ ಹಾಕಿದ್ದು? ರಂಭಾ ನಿವಾಸ ಇದು. ಏನು? ರಂಭಾ ನಿವಾಸ. ಅಪ್ಪಣೆ ವಿನಃ ಪ್ರವೇಶ ಇಲ್ಲ ಅಂತ ಬರೆದು ಹಾಕಿದೆ. ಕಾಣಿಸುವುದಿಲ್ಲ ನಿನಗೆ? ಹೀಗೆ ಆಗ್ತಾ ಇಲ್ಲ. ಅಪ್ಪಣೆ ವಿನಃ ಪ್ರವೇಶ ಇಲ್ಲ ಅಂತ. ನನ್ನ ಒಪ್ಪಿಗೆ ಬೇಕು ಪ್ರವೇಶ ಮಾಡ್ಬೇಕಂತಾರೆ. ನನ್ನ ಒಪ್ಪಿಗೆ ನನ್ನ ಅಡ್ಡಕ್ಕೆ ಪ್ರವೇಶ ಮಾಡಿ ನನ್ನ ನಿದ್ದೆ ಕೆಡಿಸಿದ್ದಲ್ಲದೆ ಏನಿಲ್ಲಿ ತೊಂದರೆ ಮಾಡ್ತಾ ಇದೆಯಲ್ಲ? ಯಾರು ನೀನು? ಅವಿಚಾರಿ.
ನಾನೇ ಮಮ್ಮಿ. ಮತ್ತೆ ನೀನು ಹೇಳಿದ್ದಲ್ಲ ಹಾ ಏನು ಹಾ? ಹಾ, ಈ ರಾತ್ರಿ ಎಂತ? ಇದು ರಾತ್ರಿ ಈಗ ಮತ್ತೆಂತದ್ದು? ಹಾ, ಅದಿಲ್ಲಿ ಸಿಗುವುದಿಲ್ಲ. ನನ್ನಲ್ಲಿ ಇಲ್ಲದು. ಮತ್ತೆಂತದು? ಹಾ? ಹಾ? ಯಾರು ನಿನಗೆ? ನೀನು ಅದನ್ನು ಬಯಸಿ ಬಂದವನ? ನಾನು ನಿನಗೆ ಸುಖ ಕೊಡಬೇಕಾ? ಹುಚ್ಚು ಮಾತಾಡ್ತಾ ಇದ್ಯಾ? ಹುಚ್ಚು ಮಾತಾಡಬೇಡ, ಹುಚ್ಚು ಮಾತಾಡಬೇಡ. ದುರ್ಬಲೆ ನಿತ್ಯ ಇದು ಸಲ್ಲದ ದುರ್ಬಲೆ ನಿತ್ಯ ಇದು ಸಲ್ಲದ ಸತ್ತರಿಕರಲ್ಲ ನೀನು, ಸತ್ತರಿಕರಲ್ಲ ನೀನು. ಹೊರತು ಬರ ಹುಟ್ಟಿನ ಒಬ್ಬೆ ಮಗಳು ನಿನಗೆ ಒಬ್ಬೆ ಮಗಳು. ಹುಟ್ಟು ಮಾತಾಡಬೇಡ. ವಾಸನೆ ಹೊಡಿತಾ ಉಂಟು. ದೂರವಿಲ್ಲ. ಮೂಗು ಬಿಡುವುದಕ್ಕೆ ಆಗುವುದಿಲ್ಲ. ಎಂತದು? ಅದು ನೀನು ಸ್ನಾನ ಮಾಡಿದ್ದು. ಹಾ, ಸ್ನಾನ ಮಾಡಿದ್ದು ಮತ್ತೆ ಬಾರದಿದ್ದದ್ದು ನೀರು. ನೀನು ಹುಚ್ಚ. ನೀನು ಹುಚ್ಚ. ಹುಚ್ಚ ಹುಚ್ಚು ಮಾತಾಡ್ತಾ ಇದ್ದೇನೆ. ಎಲುಬಿನ ಹಂದರ ಈ ಹಂದರಕ್ಕೆ ನಾನು ಸುಖ ಕೊಡಬೇಕಾಗಿದೆ. ಅಪ್ಪ, ನಾನು ದೇವತೆಗಳಿಗೆ ಮಾತ್ರ ಸುಖ ಕೊಡುವವಳು. ಎಂತದಾಗ್ತದೆ? ನಿನಗೆ ಆಗ್ತದೆ, ನನಗೆ ಆಗುವುದಿಲ್ವಲ್ಲ. ನಾನು ಒಪ್ಪಬೇಕಲ್ವ ಸುಖ ಕೊಡಬೇಕಂತಾದ್ರೆ? ನಾನು ಒಪ್ಪುವುದಲ್ಲ. ಏನು? ಯಾರು? ಯಾರು ಕಳುಹಿಸಿಕೊಟ್ಟದ್ದು? ಯಮಧರ್ಮನ. ನೀನು ಯಾರು ಅಂತ ಬೇಕಲ್ಲ? ಸಾಮಾನ್ಯರವಲ್ಲ ಅಂದ್ರೆ ಯಾರು? ದೊಡ್ಡ ವ್ಯಕ್ತಿಯ? ನಾನು ಒಬ್ಬ, ನೀನು? ರುದ್ರಪುರ. ಇರ್ಬೋದು. ಉಡೇನ? ಏನೋ ಪಾಪದ ಕೆಲಸ ಮಾಡಿರಬೇಕು, ಅದಕ್ಕೆ ಈ ಗತಿ ಬಂದಿದೆ ನಿನಗೆ. ಹೌದಾ? ಈಗ ಕಳುಹಿಸಿಕೊಟ್ಟದ್ದು ಈ ಅಮ್ಮಯ್ಯ? ಹೌದಾ? ಓ, ಹೌದಾ? ಅವನ ಅಪ್ಪನೇ ಆಗಿದ? ಯಮನ ಅಪ್ಪನೇ ಆಗಿದ? ನೀನು ಆರಾಧನೆ ಮಾಡಿಕೊಡ್ತೇನೆ. ಏನಾದರೂ ಯೋಚಿಸಿ ನಂಬೆ ಜನಪಗೆ ನೀಡಿತು. Yeah.
ಪಂಚಾಕ್ಷರಿಯ ಮಂತ್ರ ಪಂಚಕೋಟಿಯ ಸಂಖ್ಯೆ ಪಂಚಪದನ ಧ್ಯಾನ ವಂದಿಸದೆ ಮಾಡು ಪಂಚಪದನ ಧ್ಯಾನ ವಂದಿಸದೆ ಮಾಡು ಪಂಚಾಕ್ಷರಿಯ ಮಂತ್ರ ಪಂಚಕೋಟಿಯ ಸಂಖ್ಯೆ ಪಂಚಪದನ ಧ್ಯಾನ ವಂದಿಸದೆ ಮಾಡು ಎನ್ನಲು ಯೋಚಿಸಿದಂತೆ ಜನಪಕ್ಕೆ ನನ್ನದೇ ಯಮಧರ್ಮರಾಯರನ್ನು ಕಳುಹಿಸಿಕೊಟ್ಟಿದ್ದ ಅಸಮಾನವೇ ಹೌದು. ಹಾಗಾದ್ರೆ ಇವನ ಇಚ್ಛೆಯನ್ನು ಈಡೇರಿಸಬೇಕಾದ ಕರ್ತವ್ಯವೇ ಸರಿ. ಆಲೋಚನೆ ಮಾಡಬೇಕಾದ ಪ್ರಮೇಯ ಒದಗಿ ಬಂತು. ಹಾಗಾದ್ರೆ ನನ್ನ ಒಡೆಯನ ಅಪ್ಪನೆಯನ್ನು ಮೀರುವಂತಿಲ್ಲ, ಅಂತೆ ನಡೆಯಬೇಕಾದ ನನ್ನ ಧರ್ಮವೂ ಹೌದು. ಹಾಗಾದ್ರೆ ಅವರಲ್ಲೇ ಮಾತಾಡಿಸ್ತೇನೆ. ಅಯ್ಯ ನಿನ್ನ ಅವಸರ ಮಾಡಬಾರದು. ನಿನಗೆ ಸುಖ ಕೊಡಬೇಕಲ್ವ? ಗೊತ್ತಾಗ್ತದ? ಹೌದಾ? ಹಾ ಹಾ, ತೊಂದರೆ ನನಗೆ ಗೊತ್ತಾಗುದಿಲ್ಲ. ನನಗೆ ಸಮಯ ಉಂಟು ಬೇಕಾಗುತ್ತೆ. ಹೌದು, ಇಲ್ಲ ಇಲ್ಲ, ಈಗ ಬೆಳಗಾಗುವುದರೊಳಗೆ ಕಾಣ್ತಿಲ್ಲ. ಬೇಗ ಬೇಗ ಮುಗಿಸುವ, ಬೇಗ ಮುಗಿಸುವ ಆಯ್ತಾ? ಹೌದಾ? ನಾವು ಬಿಡುತ್ತಿಲ್ವಾ? ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನ. ಆದ್ರೆ ಒಂದು ನಿನಗೆ ಸುಖ ಕೊಡ್ತೇನೆ. ಸುಖ ಕೊಡಬೇಕಂತಾದ್ರೆ ನಾನು ಹೇಳಿದ ಕಾರ್ಯವನ್ನು ನೀನೊಂದು ಮಾಡಬೇಕು. ಹೌದು, ಎಂತದ ನೋಡಿ, ಎಲುಬಿನ ಹಂದರ ಹೀಗೆ ಇದ್ರೆ ಹೇಗೆ ನಾನು ಸುಖ ಕೊಡಬೇಕು? ನನಗೆ ಮನಸ್ಸು ಬರ್ತದ? ಅದು ಆಗುವುದಿಲ್ಲ. ಶರೀರನಾಗಿ ನೀನು ವರ್ತಿಸಬೇಕು. ಹಾಗಿದ್ರೆ ಮಾತ್ರ ಸುಖ ಕೊಡುವುದಕ್ಕೆ ಸಾಧ್ಯವಾಗ್ತದಲ್ಲ. ಹೇಗೆಯಾ? ನೀನೊಂದು ಕೆಲಸ ಮಾಡಬೇಕು. ಆಯಾಸವ ಇಲ್ಲಪ್ಪ, ಇದು ಆಯಾಸವ. ಖಂಡಿತ ಖಂಡಿತ ನಾನು ಹೇಳಿದ ಕಾರ್ಯ ಮಾಡಬೇಕು. ಬೇರೇನು ಒಂದು ಸಣ್ಣ ಕೆಲಸ. ಹೌದೌದು, ಪಂಚಾಕ್ಷರಿಯ ಮಂತ್ರ, ಪಂಚವದನನ ಧ್ಯಾನ, ಪಂಚಸಹಸ್ರ ಕೋಟಿ ಸಂಖ್ಯೆಯಲ್ಲಿ ನೀನು ಜಪ ಮಾಡಿದೆ, ಕಾಣಿಸಿದೆ ಎಂದಾದ್ರೆ ಖಂಡಿತ ಮೊದಲಿನಂತೆ ನೀನಾಗ್ತದೆ. ಒಂದು ಬಾರಿ ಆಗುವುದಿಲ್ಲ, ಅದು ಸಹಸ್ರ ಕೋಟಿ ಸಂಖ್ಯೆಯಲ್ಲೇ ಆಗಬೇಕು. ಅಷ್ಟು ಸಲ ಮಾಡಿದ್ರೆ ಮಾತ್ರ ಮೊದಲಿನಂತೆ ಆಗ್ತದೆ. ಖಂಡಿತ ನಾನು ಹೇಳಿದಾಗೆ ಮಾಡಿದ್ರೆ ಖಂಡಿತ ನಿನಗೆ ಸುಖ ಕೊಡ್ತೇನೆ. ಏನು ಹೀಗೆ ಬರ್ತದೆ ಹೇಳುತ್ತೆ, ಮಾಡ್ತೇಲ್ವ? ಈಗ ಎಲ್ಲಿ? ಅಲ್ಲೇ ಅಲ್ಲ, ಇಲ್ಲಿ ಕುಳಿತುಕೊಳ್ಳಿ. ಹೌದೌದು, ಇಲ್ಲವೇ ಹೋಗ್ತದೆ. ಏನು ಕುಳಿತುಕೊಳ್ಳಿ. ನಾನು ಹೇಳಿದ ಹಾಗೆ ಮಾಡಬೇಕು. ನಾನು ಎಂತದ್ದು ನೀನು ಹಾಗೆ ಕುಳಿತುಕೊಳ್ಳಿ. ಸರಿ ಕುಳಿತುಕೋ. ಕಾಲು ಮಡಚು. ಹಾಗೆ ಈಚೆ ಮುಖ ಮಾಡಿ ನೋಡು. ನಾನು ತೋರಿಸ್ತೀನಿ ಹೇಗೆ ಅಂತ. ಎಡ ಕಾಲನ್ನು ಮಡಚು. ಹೌದು, ಎಡ ಕಾಲು. ಪದ್ಮಾಸನವನ್ನು ಹಾಕ್ಬೇಕು. ನಾನು ಪದ್ಮಾಸನ ಹಾಕ್ಬೇಕು. ಗೊತ್ತುಂಟಲ್ಲ ನಿಮಗೆ? ಆಮೇಲೆ ಬಲದ ಕಾಲು ಎಡ ಕಾಲಿನ ಮೇಲೆ ಬರ್ತದೆ. ಆಗ್ತದೆ, ತಗ್ಗಿಸು. ನಿಮಗೆ ಸುಖ ಬೇಕಾದ್ರೆ ಮಾಡು. ಆಯ್ತಾ? ನಾನು ಹೋಗುದಿಲ್ಲ, ನಾನು ಇರ್ತೇನೆ. ಸುಖ ಬೇಕಂತ ಸ್ವಲ್ಪ ಕಷ್ಟ ಬರ್ತೇನೆ. ಎರಡು ಕರಗಳನ್ನು ಜೋಡಿಸಿ. ಆಗಲ್ಲ ಆಗಲ್ಲ, ಈಗ ಕೈ ಮುಗಿಯುವುದ ಆಗ ಇನ್ನು ರಾಜನಂತೆ ನಿಮಗೆ ಅದು ಗೊತ್ತಿಲ್ವಾ? ಏನಿಲ್ಲ, ಕೈ ಮುಗಿ, ಎರಡು ಕರಗಳನ್ನು ಜೋಡಿಸಬೇಕು. ಹಾಗೆ ನಾನು ಹೇಳಿದ ಹಾಗೆ ನೀನು ಆಯ್ತಾ? ಓಂ ನಮಃ ಶಿವಾಯ.
ನನ್ನ ನೋಡ್ಲಿಕ್ಕಿಲ್ಲ ನೀನು. ನೀನು ಮೊದಲಿಂದ ಆಗ್ಬೇಕಲ್ವಾ? ಆ ಶಿವ ನಿನ್ನನ್ನು ಅನುಗ್ರಹ ಮಾಡ್ಬೇಕಲ್ವಾ? ಅಂತರಂಗಕ್ಕೆ ಆ ಶಿವ ನಿನ್ಗೆ ಕಾಣ್ತಾನೆ. ನಾನು ಕಣ್ಣಿಗೆ ಇಷ್ಟ ಅಂದರೆ ಸಾಕು. ನಾನು ಇಲ್ಲೇ ಇರ್ತೇನೆ. ನಾನು ಹೋಗುದಿಲ್ಲ. ನಾನು ಇಲ್ಲೇ ಇರ್ತೇನೆ ಆಯ್ತಾ? ನನಗೆ ಓಂ ನಮ ಶಿವಾಯ ಅಂತ ಪಂಚಾಕ್ಷರ ಮಂತ್ರ ಕೇಳಿ ನನಗೆ ಇಷ್ಟ. ಅದಕ್ಕೆ ನೀನು ಹೇಳಿಕೊಂಡಿರು, ನಾನು ಕೇಳ್ತಾ ಇರ್ತೇನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಾನು ಸ್ವಲ್ಪ ನೋಯ್ತಾ ಇದ್ದೆ. ನಾನು ಬೇಕಾಗಬೇಕು. ನಿಂಗೆ ಸುಖ ಬೇಕಲ್ಲ? ಇವತ್ತಿನ ಹಾಗಾದ್ರೆ ಸರಿ ಮಾಡು. ಕಣ್ಣು ತೆಗಿಬೇಡ. ಏಕಾಗ್ರತೆ ಬೇಕು. ಸರಿ ಕಣ್ಣು ಮುಚ್ಚು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಾನು ಹೋಗ್ತೇನೆ. ಇಲ್ಲೇ ಇರ್ತೇನೆ. ನಾನು ಕೇಳಿಕೊಂಡಿರ್ತೇನೆ. ನೀನು ಸರಿ ಮಾಡಬೇಕು. ನಿನ್ನ ಆರತಿಯಕ್ಕೆ ನಾನು ಹೋಗಿ ನಿನಗೆ ಸುಖವಿದೆ.